ಇಂದು ಚುನಾವಣಾ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗಲಿದೆ. ಅದರಲ್ಲಿ ನನ್ನ ಹೆಸರು ಬೆಳಗಾವಿಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದ್ದು, ಈಗಾಗಲೇ ಬೆಳಗಾವಿ ನಾಯಕರೊಂದಿಗೆ ಮಾತನಾಡಿದ್ದು, ಅಧಿಕೃತವಾಗಿ ಟಿಕೆಟ್ ಘೋಷಣೆ ಬಳಿಕ ಬೆಳಗಾವಿಗೆ ತೆರಳಿ ಚುನಾವಣಾ ಪ್ರಚಾರ ನಡೆಸಲಿದ್ದೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿಯ ಬಿಜೆಪಿ ಹಿರಿಯ ನಾಯಕರಾದ ಪ್ರಭಾಕರ್ ಕೋರಿ, ಈರಣ್ಣ ಕಡಾಡಿ ಅವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದು ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಸೇರಿಕೊಂಡು ಚುನಾವಣೆ ಎದುರಿಸೋಣ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದರು. ಕೆಲವರು ತಮ್ಮ ವೈಯಕ್ತಿಕ ಕೆಲಸಕ್ಕೆ ದೆಹಲಿಗೆ ಹೋಗುತ್ತಾರೆ. ಇದಕ್ಕೆ ಅಪಾರ್ಥ ಕಲ್ಪಿಸುವುದು ಸರಿಯಲ್ಲ. ನನಗೆ ಟಿಕೆಟ್ ತಪ್ಪುವ ಸಲುವಾಗಿಯೇ ಹೋಗಿದ್ದಾರೆ ಎಂಬುದು ಸುಳ್ಳು. ಆ ಕುತಂತ್ರ ನಡೆದಿಲ್ಲ. ಮೋದಿ ಮತ್ತು ಅಮಿತ್ ಶಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವುದು ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುತ್ತಿರುವ ಕಾರಣಕ್ಕೆ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ವಿಳಂಬವಾಗುತ್ತಿದೆ. ಇದಕ್ಕೆ ಬೇರೆ ತಪ್ಪು ಅರ್ಥ ಕಲ್ಪಿಸುವುದು ಬೇಡ ಎಂದು ಹೇಳಿದರು. ಈಗಾಗಲೇ ನಾನು ನಿನ್ನೆ ದಿಲ್ಲಿಂದ ಬಂದ ಮೇಲೆ ಹೇಳಿದೆ, ನಾನು ಇದೆಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಬಹುಶಃ ನಿನ್ನೆನೂ ಭಾಳಷ್ಟು ಲೈಟ್ ನೈಟ್ವರೆಗೂ ಚರ್ಚೆ ಆಗಿದೆ. ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯು ಒಂದು ಬೈಠಕ್ ಮಾಡಿ ಅವನ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು. ಮತ್ತು ನಾನು ಇನ್ನೂ ಹೇಳಿದ್ರೆ ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ, ನಮ್ಮ MLಗಳಿರ್ಬೋದು, XMLಗಳಿರ್ಬೋದು, ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಜೊತೆ ಒಂದು 2-3 ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ. ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ, ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ. ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು, ನಾಯಕರು ಸಹಿತ ಕೇಳಿದ್ದಾರೆ, ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳಗಾವಿ ಬಂದುಬಿಡಿ, ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಅಭಯ್ ಪಾಟೀಲ್ ಏನೋ ಮಿನಿ ಮೀಟಿಂಗ್ ಒಳಗೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು, ಅವ್ರ ಜೊತೆ ಏನಾದ್ರು ಮಾತುಕತೆ ಆಯ್ತಾ? ಅದಕ್ಕೆ ನಾನು ಯಾರ್ಯಾರು ಏನೇನೋ ಹಿಂದೆಲ್ಲ ಚರ್ಚೆ ಆಗಿದಾವೆಲ್ಲ ಎಲ್ಲರ ಜೊತೆ, ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇರ್ಬೋದು, ಕೌಟಿಗಿ ಮಠ ಅವರು ಇರ್ಬೋದು, ಬೆನ್ಕೆಯವರು ಇರ್ಬೋದು, ಮತ್ತು ಈರಣ್ಣ ಕಡಾಡಿ ಇರ್ಬೋದು, ಮತ್ತು ಇನ್ನೂ ಹಲವಾರು ನಾಯಕರೇನಿದ್ದಾರೆ, ಅವರೆಲ್ಲರ ಜೊತೆನೂ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ. ಮತ್ತು ಅಭಯ್ ಪಾಟೀಲ್ ಅವ್ರ ಜೊತೆ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ. ಹೀಗಾಗಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರಬೇಕು, ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಆಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅಲ್ಲಿದ್ದಂಥವ್ರು ಎಲ್ಲರೂ ಕಮಿಟೆಡ್ ಟು ದಿ ಪಾರ್ಟಿ ಡಿಸಿಪ್ಲಿನ್ನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ನೀವು ಬಂದ ಅಲ್ಲ, ಇದು ಸಹಜವಾದಂಥದ್ದು. ಈಗ ಬೇರೆ ಬೇರೆ ಕಾರಣಗಳ ಸಲುವಾಗಿ ಪಾರ್ಟಿ ಆರ್ಗನೈಸೇಷನ್ನು ಮತ್ತೊಂದು ಸಲುವಾಗಿ ದೆಹಲಿಗೆ ಹೋಗಿರ್ತಾರೆ, ಅಥವಾ ತಮ್ಮ ಬೇರೆ ವೈಯಕ್ತಿಕವಾದಂಥ ಕೆಲಸಗಳು ದೆಹಲಿಗೆ ಹೋಗಿರ್ತಾರೆ. ಹೀಗಾಗಿ ಯಾರೋ ದೆಹಲಿಗೆ ಹುಬ್ಬಳ್ಳಿಯಿಂದ ಪ್ರಮುಖರು ಹೋಗಿದ್ದಾರೆ ಅಂತಂದರೆ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡುವಂಥದ್ದು ಸರಿಯಾಗಿ. ಸೆಪರೇಟ್ ಟಿಕೆಟ್ ಈ ಬಾರಿ ಈ ಹಂತದಲ್ಲಿಯೂ ತಪ್ಪಿಸಬೇಕು ಅಂತೇಳಿ ನಿಮ್ಮ ಗಮನಕ್ಕೆ ಏನಾದರೂ ಬಂದಿಲ್ಲ? ಇಲ್ಲ, ಯಾವುದೇ ಕುತಂತ್ರ ನಡೆದಂತ ನಾವು ಒಪ್ಪೋದಿಲ್ಲ. ಇದೇನಾಗಿದೆ, ಈ ಇಲೆಕ್ಷನ್ ಪ್ರೊಸೆಸ್, ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನದ, ಇದು ಯೂಶುವಲ್ ಕೋರ್ಸಲ್ಲಿ ಆಗಬೇಕು. ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದು ನಡೆದವು ಟಿಕೆಟ್ ಹಂಚಿಕೆ ಬಗ್ಗೆ, ಯಾರಿಗೆ ಕೊಡಬೇಕು ಏನನ್ನೋಂಥದ್ದು. ಹೀಗಾಗಿ ಅದರ ಬಗ್ಗೆ ಸಮಾಲೋಚನೆ ಇದ್ದುದರಿಂದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸ್ಕೊಂಡು ರಾತ್ರಿ ಬರುವಂಥದ್ದು, ಹೋಗುವಂಥದ್ದು, ಅಮಿತ್ ಶಾ ಅವ್ರ ಕೆಲವು ಕಡೆ ಹೋಗುವಂಥದ್ದು, ಇದೆಲ್ಲ ನಡೆದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಹೊರತು ಬೇರೆ ಯಾವುದೇ ಕಾರಣ, ಯಾವುದೇ ಷಡ್ಯಂತ್ರ ಕುತಂತ್ರ ಇದರಲ್ಲಿ ನಡೆದ ಅಂಥೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಲ್ಲ ಸರ್, ಈ ಷಡ್ಯಂತ್ರ ಕುತಂತ್ರ ನಡೆದಿಲ್ಲ ಅನ್ನೋದಾದರೆ ತಾವು ಈ ದೆಹಲಿಯಲ್ಲಿ ಕೊಡುವಂಥ ಪರಿಸ್ಥಿತಿ ಆಗ್ತದೆ. ಇಲ್ಲ, ಏನಾಗಿದೆ, ಒಂದು ಏನಾದರೂ ಕರೆ ಮಾಡಿದರೆ, ಏನಾದರೂ ಹೇಳೋದು ಕೇಳೋದಿದ್ರೆ ಇರಬೇಕು ಅನ್ನುವಂಥ ಕಾರಣಸಲ್ಲೇ ಇಲ್ಲಿ ಹೋಗಿದ್ದೆ ನಾನು. ಹೀಗಾಗಿ
ಯಾವುದೇ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಯಾವುದೇ ಇಲ್ಲ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.